ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಫಿಯ ಮಾಡಿದೆ ನಾನು, ಫಿಲ್ಟರ್ ಕಾಫಿಯ ತಂದೆನು, ನಿಮಗೆ ಕೊಟ್ಟೆನು. ಕಾಫಿ ತಗೊಳ್ಳಿ. ನನಗೆ ಕಾಫಿ ಬೇಕಿರ್ಲಿಲ್ಲ. ನನಗೆ ಬೇಕಾಗಿತ್ತಲ್ಲ. ನಾನು ಒಬ್ಬನೇ ಕಾಫಿ ಮಾಡ್ಕೊಂಡು ಕುಡ್ದೆ ಅಂತ ನನ್ನ ಸೊಸೆ ಮುದ್ದು ಗೊತ್ತಾಗ್ಬಿಟ್ರೆ ಕಣ್ಣು ಎರಡನ್ನು ಕೆಂಡದಂಗೆ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಕಾಫಿ ಅಂತ ನಿಮ್ ಕಿವಿಗೂ ಹೇಳಿ ನಾನು ಮಾಡ್ಕೊಂಡು ಕುಡಿತೀನಿ. ಬೇರೆಯವ್ರ ಆಸ್ತಿಗೆ ಆಸೆ ಪಡೋದು, ಬೇರೆಯವ್ರ ಹೆಸರನ್ನು ಬಳಸ್ಕೊಳ್ಳೋದು ಅಂದರೆ ನೀವು ಭಾಳ ಇಷ್ಟ ಅಲ್ಲ? ಸತ್ಯವಾದ ಮಾತು ಹೇಳಿದ್ರಿ. ನಮ್ಮನೆ ಬಿಸಿ ಬೇಳೆ ಸಾರಿಗಿಂತ ಪಕ್ಕದ ಮನೆ ತಾಂಗಳ ಟೊಮೆಟೊ ಸಾರೇ ರುಚಿ ಜಾಸ್ತಿ. ಅದು ಏನು ಜನ್ಮಾನ ನಿಂದು? ಅದತ್ತಾನೆ ಸರಿ ನಿನಗೆ. ಹೇಗೂ ಯಾತ್ರೆ ಮುಗಿಸ್ಕೊಂಡು ಬರ್ತಿದ್ದಾನೆ. ದತ್ತ ಇಷ್ಟು ಬೇಗ ಬರ್ತಾ ಇದ್ದಾರ? ಅಲ್ಲ, ಇಷ್ಟು ಬೇಗ ಬರಕ್ಕೆ ಏನು ಅವಸರ ಆಗಿತ್ತು ಅಂತೀನಿ. ಇನ್ನೊಂದು ಸ್ವಲ್ಪ ಬಿಟ್ಕೊಂಡ್ ಬರ್ಬೇಕು ತಾನೆ? ಯಾಕಯ್ಯ, ದತ್ತ ಅಂದ್ರೆ ಅಷ್ಟೊಂದು ಭಯನ? ಭಯನ ನನಗ? ಚೆನ್ನಾಗಿ ಹೇಳಿದ್ರಿ. ಅಲ್ಲ, ಅವ್ರನ್ನ ನೋಡಿ ಭಯ ಪಟ್ಕೊಳ್ಳೋದಿಕ್ಕೆ ಅವ್ರೇನು ಹುಲಿನ ಸಿಂಹನ? ಒಂಥರ ಅವರು ಒಂಥರ ಬೆಂಕಿ ಚೆಂಡಿದ್ದಂಗೆ. ದೂರದಲ್ಲಿದ್ರೆ ಬಿಸಿ ತಾಕಲ್ಲ, ಹತ್ರ ಬಂದ್ರೆ ಸ್ವಲ್ಪ ಬೆಚ್ಚಗಾಗತ್ತೆ ಅಷ್ಟೆ. ಆದ್ರೂ ಅವ್ರಿಲ್ಲಿಗೆ ಬಂದ್ರೆ ನನ್ನ ಆಟ ಏನು ನಡೆಯಲ್ಲ ಬಿಡಿ. ದತ್ತ ಬರೋವರೆಗೆ ಅಷ್ಟೇ ನಿನಗೆ ಟೈಮು. ಅಲ್ಲಿವರೆಗೂ ನೀನೇನು ಬೇಕಾದ್ರೆ ಆಟ ಆಡ್ಕೋ. ಅಲ್ಲಿವರೆಗೂ ನನ್ನ ಜೊತೆ ಚೆಸ್ ಆಡು. ಚೆಸ್ ನಂಗೆ ಬರಲ್ಲ ಬಿಡಿ. ನಾನು ಹೇಳ್ಕೊಡ್ತೀನಿ. ಪಗಡೆ ಅಂದಿದ್ದಿದ್ರೆ ಜಮಾಯಿಸ್ಬಿಡ್ತಿದ್ದೆ. ಈ ಚೆಸ್ಸು ಪಸ್ಸು ಎಲ್ಲ ನನಗೆ ಬರಲ್ಲ ಬಿಡಿ. ನಾನು ಹೇಳ್ಕೊಡ್ತೀನಿ ನೋಡು. ಇದು ಅವ್ರೆ, ನನ್ನ ಸೊಸೆ ಮುದ್ದು ಮದುವೆ ಮನೆಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ತಾನೆ? ಓ, ನೀವು ಬರಬೇಡಿ, ಇಲ್ಲೇ ರವೀಂದ್ರ ಅವ್ರ ಜೊತೆ ಇರಿ ಅಂತ ಅಂದ್ಲು. ನನಗೂ ಮನೇಲಿ ಒಬ್ಬನೇ ಇದ್ದು ಬೇಜಾರಾಗ್ಬಿಟ್ಟಿತ್ತು. ನಿಮ್ಮ ಜೊತೆ ಇಲ್ಲೇ ಮನೆಯಲ್ಲೇ ಇದ್ದು ಈ ಆಟ ಆಡ್ತೀನಿ. ಆದರೂ ಈ ಶಕುನಿಗೆ ಇಂಥ ಆಟಗಳೆಲ್ಲ ಸೂಟ್ ಆಗಲ್ಲ. ಶಕುನಿ ಆಟ ಆಡಬೇಕು ಅಂದರೆ ಶಾರ್ವರಿ ಅವರು ನನಗೆ ಕೆಲಸ ವಹಿಸ್ಬೇಕು. ಯಾಕೋ ಇವತ್ತು ಶಾರ್ವರಿ ಅವರು ನನಗೆ ಫೋನ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆಯಲ್ಲ. ಇರಲಿ, ಶಕುನಿಯಷ್ಟೇ ತಾಳ್ಮೆಯಿಂದ ಕಾಯ್ತೀನಿ. ಸಮರ್, ಅಲ್ಲಿ ಪೂಜೆ ನಡೀತಾ ಇದೆ, ನೀನ್ ಯಾಕೆ ಹೀಗೆ ಒಬ್ನೇ ಬಂದ್ಬಿಟ್ಟೆ? ಏನಿಲ್ಲ. ಅಭಿ ತುಳಸಿ ಅಮ್ಮನ ಅಮ್ಮ ಅಂತ ಒಪ್ಕೊಂಡಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ? ಅದ್ ನಿನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ವಾ? ಅಮ್ಮ ನನ್ನಿಂದ ದೂರ ಆಗಿ ಇಲ್ಲ ದೂರ ಆಗಿ ಅಂದ್ರೆ ತಪ್ಪಾಗುತ್ತೆ. ಅಮ್ಮ ಮನೆಯಿಂದ ಈ ಮನೆಗೆ ಬಂದು 1 ವರ್ಷ ಆಯ್ತು ಅಷ್ಟೇ. ಹಬ್ಬ ಅಂದ್ರೆ 5-6 ಕಿಲೋಮೀಟರ್ ದೂರ ಅಷ್ಟೇ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿರೋದಕ್ಕೆ ನಂಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಹೆತ್ತ ತಾಯಿ ಮತ್ತೆ ಬರೋದೆಲ್ಲ ನನ್ನ ನೋವನ್ನ ಚಿಕ್ಕ ವಯಸ್ಸಿನವರೆಲ್ಲ ಹೇಗೆ ಸಹಿಸ್ಕೊಂಡಿರ್ಬೇಡ ಸಿರಿ. ತಾಯಿ ಪ್ರೀತಿ ಸಿಗದಿರೋರ್ಗಿಂತ ನರದಷ್ಟು ಅಂದ್ರು ಈ ಪ್ರಪಂಚದಲ್ಲಿ ಮತ್ತೆ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಾಯಿಯಿಂದ ಅವ್ರಿಗೆ ತಾಯಿ ಪ್ರೀತಿ ಸಿಗ್ತಾ ಇದೆ. ಆ ತಾಯಿ ಪ್ರೀತಿನ ಅವ್ರೆಲ್ಲರೂ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ನಾನು ನನ್ನ ತಾಯಿ ಪ್ರೀತಿನ ಅವ್ರೆಲ್ಲರ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ಹೆಮ್ಮೆ ಪಡೋ ವಿಷಯ ಅಲ್ವಾ ಸಿರಿ? ತಾಯಿ ಪ್ರೀತಿಗಿರೋ ಶಕ್ತಿ ಏನು ಗೊತ್ತಾ ಸಿರಿ? ಅದೊಂದು ರೀತಿ ಅಕ್ಷಯ ಪಾತ್ರ ಇದ್ದಾಗೆ. ನಾವು ತಗೊಂಡಷ್ಟು ಇನ್ನೂ ಹೆಚ್ಚಾಗಿ ಸಿಗ್ತಾನೆ ಇರುತ್ತೆ. ಬರೀ ನಾವು ಇಷ್ಟು ಜನ ಮಾತ್ರ ಅಲ್ಲ, ಇನ್ನೂ 1,00,000 ಜನ ಬಂದರೂ ಅವರೆಲ್ಲರ ಮೇಲೆ ನಮ್ಮ ಅಮ್ಮನ ಪ್ರೀತಿ ಒಂದೇ ಥರ ಇರುತ್ತೆ. ಅಂತ ಅಮ್ಮನ ಪಡೆದಿರೋದಕ್ಕೆ ನಾನೆಂಥ ಪುಣ್ಯವಂತ ಅಂತ ಖುಷಿ ಪಡ್ತಿದ್ದೀನಿ. ಆ ಖುಷಿಯಿಂದ ಬಂದಿರೋ ಕಣ್ಣೀರಿದು. ನಿಂಗೆ ಅವ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತಿರ್ಬೋದು ಸಮರ್, ಆದ್ರೆ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಇಲ್ಲ ಸಿರಿ, ನೀನು ನನ್ನಲ್ಲಿ ಒಳ್ಳೆ ಗುಣ ಅಂತ ಏನಾದರೂ ನೋಡ್ತಿದ್ರೆ ಅದು ನನ್ನ ಅಮ್ಮನಿಂದನೇ ಬಂದಿರೋದು. ಅಮ್ಮನ ಪ್ರೀತಿಗೆ ಕಲ್ಲನ್ನು ಕರಗಿಸೋಂಥ ಶಕ್ತಿ ಇದೆ.
ಅದಕ್ಕೆ ಆ ಅಭಿ ಅಮ್ಮನ ವಾತ್ಸಲ್ಯದ ಮುಂದೆ ಸೋಲ್ಬೇಕಾಯ್ತು. ಈ ಮನೆಯವರೆಲ್ಲರೂ ಅಮ್ಮನಿಗೆ ಕೊಡ್ತಿರೋ ಪ್ರೀತಿ ಗೌರವನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಸಿರಿ. ನಾನು ಈ ಮನೆಯವ್ರಿಗೆ ಋಣಿಯಾಗಿರ್ಬೇಕು. ಪ್ರೀತಿ ವಾತ್ಸಲ್ಯದಲ್ಲಿ ಋಣದ ಮಾತಿರಲ್ಲ ಸಮರ್. ಈಗ ಇದು ಕಣ್ಣೀರು ಹಾಕೋ ಸಮಯ ಅಲ್ಲ, ಖುಷಿ ಪಡೋ ಸಮಯ. ತದಂಗತ್ವೇನ ನೈವೇದ್ಯಂ ನಿಕ್ಷಿಪ್ಯ ಭೋರ್ಭುವಸ್ಸಹಂ ದಸೋತ್ರವರೆಣ್ಯಂ ಭರ್ಗೋ ದೇವस्य धीमहि धियो यो न प्रचोदयात् मंगलकर ಈ ಹುಡುಗಿ ಅಣ್ಣ ತಮ್ಮಂದಿರು ಬನ್ನಿ. ಸಮರ್ಥ್ ಬಾ. ಸಮರ್, ತುಳಸಿ ಅಮ್ಮನ ಅಭಿನೇ ಅಮ್ಮ ಅಂತ ಒಪ್ಕೊಂಡ್ಮೇಲೆ ನೀನು ಈ ಮನೆಗೆ ಮಗ ಇದ್ದ ಹಾಗೆ, ನಿಧಿಗೆ ಅಣ್ಣ ಇದ್ದ ಹಾಗೆ. ಇದ್ದ ಹಾಗೆ ಏನು, ನೀನು ಅಣ್ಣನೇ ಆಗಬೇಕು ನಿಧಿಗೆ. ಹೋಗು ಸಮರ್ಥ್. ಸಮರ್ಥ್, ನಿನ್ನನ್ನೇ ಕರಿತಾ ಇರೋದು. ಬಾ, ತಂಗಿ ಮದುವೆನ ಅಣ್ಣಂದ್ರು ಮುಂದೆ ನಿಂತು ಮಾಡಿಕೊಡ್ಬೇಕು. ಸಮರ್ಥ್, ಮನೆ ಮಕ್ಳು ಎಲ್ಲರೂ ಮುಂದೆ ಇದ್ರೇನೆ ಶುಭ ಕಾರ್ಯ ನೋಡೋದಕ್ಕೆ ಚಂದ. ಬಾ. ಈ 3 ಜನ ಅಣ್ಣಂದರಿಗೆ ಕಂಕಣ ಕಟ್ಟೋದಕ್ಕೆ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಮ್ಮ. ಹೇಳಮ್ಮ, ಇಷ್ಟು ದಿನ ನೀವು ನನಗೆ ತೋರಿಸಿದ ಪ್ರೀತಿ, ಗೌರವ, ರಕ್ಷಣೆ ಇದೆಲ್ಲ ಗಂಡನ ಮನೇಲಿ ಹೋದ್ಮೇಲೂ ಕೂಡ ಹಾಗೇ ಇರಲಿ. ಇಷ್ಟು ದಿನ ನೀವು ತೋರಿಸಿದ ಪ್ರೀತಿ, ಗೌರವ, ರಕ್ಷಣೆ ನನ್ನ ಗಂಡನ ಮನೆಗೆ ಹೋಗಾದ್ಮೇಲೂ ಹಾಗೇ ಇರಲಿ. ಈ ಮಹಾಲಕ್ಷ್ಮಿ ನಿಮಗೆ ಆರೋಗ್ಯ, ಐಶ್ವರ್ಯ, ಘನತೆ ಕೊಟ್ಟು ಕಾಪಾಡಲಿ. ತಗೊಮ್ಮ, ಎಲ್ರಿಗೂ ಕಂಕಣ ಕಟ್ಟಮ್ಮ. ಆ ತಾಂಬಲ್ ಅವ್ರ ಕೈಲಿ ಕೊಡಿ. ತಗೊಮ್ಮ, ಕಟ್ಟಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.